ನಮಸ್ಕಾರ ಗೆಳೆಯರೇ. ಇಂದಿನ ವಿಡಿಯೋದಲ್ಲಿ ಪುರುಷರು ಹಾಗೂ ಮಹಿಳೆಯರ ಸೆಕ್ಸ್ ಬಗ್ಗೆ ನಿಮಗೆ ಅಚ್ಚರಿಯ ವಾಸ್ತವಗಳು, ವೈಜ್ಞಾನಿಕ ತಥ್ಯಗಳು ಹಾಗೂ ಕುತೂಹಲಕಾರಿ ಮಾಹಿತಿ ನೀಡಲಿದ್ದೇವೆ. ನೀವು ಎಷ್ಟೇ ತಿಳಿದಿದ್ದರೂ ಈ ವಿಷಯಗಳು ನಿಮಗೆ ಹೊಸ ಅನುಭವವನ್ನು ಕೊಡುವುದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಟೈಮ್ ಪಾಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚೆನ್ನಾಗಿ ಕುಳಿತುಕೊಳ್ಳಿ, ಅಚ್ಚರಿಯ ಮಾಹಿತಿಗೆ ತಯಾರಾಗಿ. ಶುರು ಮಾಡೋಣ. ಸೆಕ್ಸ್ ಎನ್ನುವುದು ಜೀವನದ ಒಂದು ಅಂಗವಾಗಿರುವುದು. ಇದು ಮಹಿಳೆಯರು ಹಾಗೂ ಪುರುಷರಿಗೂ ಸಮಾನವಾಗಿರುವುದು. ಆದರೆ ಕೆಲವು ಜನರಲ್ಲಿ ಕಾಮಾಸಕ್ತಿ ಹೆಚ್ಚಾಗಿರುವುದು, ಇನ್ನು ಕೆಲವು ಜನರಲ್ಲಿ ಕಡಿಮೆ ಇರುವುದು. ಸೆಕ್ಸ್ ಎನ್ನುವುದು ತುಂಬಾ ಅಚ್ಚರಿ ಹಾಗೂ ಗೊಂದಲ ಉಂಟು ಮಾಡುವಂತಹ ವಿಚಾರವಾಗಿದೆ. ಯಾಕೆಂದರೆ ಮಹಿಳೆಯರಿಗೆ ಕೂಡ ಸ್ಖಲನವಾಗುವುದು ಎನ್ನುವುದರಿಂದ ಹಿಡಿದು ಒಂದು ತುಂಡು ಬಟ್ಟೆಯಿಂದ ನೀವು ಬೇಗನೆ ಲೈಂಗಿಕ ಪರಾಕಾಷ್ಠೆ ತಲುಪಬಹುದು ಎಂದು ಹೇಳಲಾಗುತ್ತದೆ. ಪುರುಷರು ಹಾಗೂ ಮಹಿಳೆಯರ ಸೆಕ್ಸ್ನ ಕೆಲವು ಅಚ್ಚರಿಯ ವಿಚಾರಗಳನ್ನು ಈ ಲೇಖನದ ಮೂಲಕ ನಿಮ್ಮ ಮುಂದಿಡಲಿದ್ದೇವೆ. ಬಂಜೆತನವು ನೀವು ಭಾವಿಸಿರುವುದಕ್ಕಿಂತಲೂ ಹೆಚ್ಚು ಸಾಮಾನ್ಯ. ಬಂಜೆತನದಲ್ಲಿ ವೈವಿಧ್ಯತೆ ಇರಬಹುದು. ಆದರೆ ಅಧ್ಯಯನಗಳು ಹೇಳುವ ಪ್ರಕಾರ ನೀವು ಆಲೋಚಿಸಿರುವುದಕ್ಕಿಂತಲೂ ಇದು ಸಾಮಾನ್ಯವಾಗಿದೆ. ಬಂಜೆತನವು 8ರಲ್ಲಿ ಒಬ್ಬ ಮಹಿಳೆಯನ್ನು ಕಾಡುವುದು ಎಂದು ಇತ್ತೀಚೆಗೆ ಪ್ರಕಟಗೊಂಡಿರುವಂತಹ ವರದಿಯೊಂದು ಹೇಳಿದೆ. ವಿವಾಹಿತ 18-44 ಹರೆಯದ ಮಹಿಳೆಯರಲ್ಲಿ ಶೇ 6ರಷ್ಟು ಜನರು 1 ವರ್ಷ ಕಾಲ ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದರೂ ಗರ್ಭಧರಿಸಲು ವಿಫಲವಾಗುವರು. ಶೇ 12ರಷ್ಟು ಜನರಿಗೆ ಗರ್ಭಪಾತವಾಗುವುದು. ಪುರುಷರಲ್ಲೂ ಜಿ ಸ್ಪಾಟ್. ಮಹಿಳೆಯರಲ್ಲಿ ಇರುವಂತಹ ಜಿ ಸ್ಪಾಟ್ನ್ನು ಕಂಡುಕೊಂಡು ಅದನ್ನು ಉತ್ತೇಜಿಸಿದರೆ ಆಗ ಪರಾಕಾಷ್ಠೆ ಅಧಿಕವಾಗಿರುವುದು. ಅದೇ ರೀತಿ ಪುರುಷರಲ್ಲೂ ಇದೇ ರೀತಿಯ ಜಿ ಸ್ಪಾಟ್ ಇದೆ. ಇದನ್ನು ಜನನೇಂದ್ರಿಯವೆಂದು ಕರೆಯುವರು ಮತ್ತು ಇದು ಮೂತ್ರಕೋಶದ ಕೆಳಭಾಗದಲ್ಲಿ ಇರುವುದು ಎಂದು ಕಾಸ್ಮೋಪೊಲಿಟನ್ ವರದಿ ಮಾಡಿದೆ. ಗುದದ ಒಳಭಾಗಕ್ಕೆ ಬೆರಳು ಹಾಕಿ ಅದನ್ನು ವೃತ್ತಾಕಾರದಲ್ಲಿ ತಿರುಗಿಸಬೇಕು. ಮಹಿಳೆಯರು ಸೆಕ್ಸ್ ಬಗ್ಗೆ ಅತಿಯಾಗಿ ಯೋಚಿಸುವರು. ಸೆಕ್ಸ್ ಬಗ್ಗೆ ಅತಿಯಾಗಿ ಮಾತನಾಡುವ ಮಹಿಳೆಯರ ಬಗ್ಗೆ ಸಮಾಜವು ತುಂಬಾ ಭಿನ್ನವಾಗಿ ಚಿಂತಿಸಬಹುದು. ಆದರೆ ಮಹಿಳೆಯರು ಕೂಡ ಸೆಕ್ಸ್ ಬಗ್ಗೆ ತುಂಬಾ ಯೋಚಿಸುವರು ಮತ್ತು ಇದನ್ನು ಹೆಚ್ಚು ಇಷ್ಟಪಡುವರು ಎಂದು ಹೇಳಲಾಗುತ್ತದೆ. ವರದಿಯೊಂದರ ಪ್ರಕಾರ ಶೇ 53ರಷ್ಟು ಮಹಿಳೆಯರು ತಮಗೆ ಬೇಕಿರುವಂತಹ ಸೆಕ್ಸ್ನ್ನು ಪಡೆಯುತ್ತಿಲ್ಲ. ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿರುವಂತಹ ಶೇ 75ರಷ್ಟು ಮಹಿಳೆಯರು ವಾರದಲ್ಲಿ 3 ಸಲ ಸೆಕ್ಸ್ನಲ್ಲಿ ಭಾಗಿಯಾಗಬೇಕೆಂದು ಬಯಸುವರು. ಏಕಕಾಲದಲ್ಲಿ ಪರಾಕಾಷ್ಠೆ ತಲುಪುವುದು ಅಪರೂಪ. ನಿಮ್ಮ ಸಂಗಾತಿಯ ಜೊತೆಗೆ ಪರಾಕಾಷ್ಠೆಗೆ ತಲುಪುವಂತಹ ಸಾಧ್ಯತೆಯು ತುಂಬಾ ಅಪರೂಪ. ಇದನ್ನು ಕೆಲವು ಜನರಿಗೆ ಜೀವಮಾನದಲ್ಲಿ ಅನುಭವಿಸಲು ಆಗಲ್ಲ. ಪರಾಕಾಷ್ಠೆಯು ಮಹಿಳೆಯರಿಗೆ ಒಂದು ಸಾಧನೆ ಎಂದು ಪರಿಗಣಿಸಲಾಗುತ್ತದೆ. ವಿವಾಹಿತ ಪುರುಷರಲ್ಲಿ ಶೇ 75ರಷ್ಟು ಪುರುಷರು ಪರಾಕಾಷ್ಠೆ ತಲುಪುವರು. ಆದರೆ ಮಹಿಳೆಯರು ಶೇ 30ರಷ್ಟು ಮಾತ್ರ. ಸರಾಸರಿ ಶಿಶ್ನದ ಉದ್ದವು 5.57 ಇಂಚು. ಪುರುಷರಲ್ಲಿ ಶಿಶ್ನದ ಗಾತ್ರವನ್ನು ಕೇಳುವುದು ತುಂಬಾ ವೈಯಕ್ತಿಕ ಪ್ರಶ್ನೆಯಾಗಿದೆ. ಆದರೆ ನಿಮಿರಿದ ವೇಳೆ ಇದು 5.57 ಇಂಚಿನಷ್ಟಿರಬೇಕು. ಜರ್ನಲ್ ಆಫ್ ಸೆಕ್ಸುವಲ್ ಮೆಡಿಸಿನ್ನಲ್ಲಿ ಪ್ರಕಟಗೊಂಡಿರುವ ವರದಿಯ ಪ್ರಕಾರ ಇದನ್ನು ಸರಾಸರಿ ಶಿಶ್ನವೆಂದು ಕರೆಯಲಾಗುವುದು. ಆದರೆ ಇದು ನಿರ್ದಿಷ್ಟವಲ್ಲ. ಮಹಿಳೆಯರಲ್ಲಿ ಸೆಕ್ಸ್ನಿಂದಾಗಿ ನೆನಪಿನ ಶಕ್ತಿ ವೃದ್ಧಿ. ಮಹಿಳೆಯರು ಹೆಚ್ಚಾಗಿ ಸೆಕ್ಸ್ನಲ್ಲಿ ತೊಡಗಿಕೊಳ್ಳುವುದರಿಂದ ಅವರು ಶಬ್ದ ಹಾಗೂ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿಯು ಹೆಚ್ಚಾಗುವುದು. ಮೆದುಳಿನ ಹಿಪ್ಪಿಕ್ಯಾಂಪಲ್ ಎನ್ನುವ ಭಾಗಕ್ಕೆ ಸರಿಯಾಗಿ ರಕ್ತಪರಿಚಲನೆ ಹೆಚ್ಚಾಗುವುದು ಇದಕ್ಕೆ ಕಾರಣವಾಗಿದೆ. ಪುರುಷರ ಶಿಶ್ನದ ಗಾತ್ರ ಬೆಳೆಯುವುದು. ಪುರುಷರ ಆರೋಗ್ಯದ ಬಗ್ಗೆ ನಡೆಸಿರುವಂತಹ ಸಮೀಕ್ಷೆಯೊಂದರ ಪ್ರಕಾರ ಶೇ 79ರಷ್ಟು ಪುರುಷರಲ್ಲಿ ನಿಮಿರುವಿಕೆ ವೇಳೆ ಶಿಶ್ನವು ಸರಿಯಾಗಿ ಬೆಳೆದು ದೊಡ್ಡದಾಗಿದೆ. ಆದರೆ ಶೇ 21ರಷ್ಟು ಪುರುಷರಲ್ಲಿ ನಿಮಿರುವಿಕೆ ಬಳಿಕ ಶಿಶ್ನವು ಹೆಚ್ಚು ಬೆಳೆಯುವುದಿಲ್ಲ. ಬಾಯಿಯ ಸೆಕ್ಸ್ನಿಂದ ಶಿಶ್ನ ದೊಡ್ಡದಾಗುವುದು. ಬಾಯಿಯ ಸೆಕ್ಸ್ ನಡೆಸಿದ ಬಳಿಕ ತಮ್ಮ ಶಿಶ್ನದ ಗಾತ್ರವು ದೊಡ್ಡದಾಗಿದೆ ಎಂದು ಕೆಲವೊಂದು ಅಧ್ಯಯನ ವರದಿಗಳು ಹೇಳಿವೆ. ಆದರೆ ಇದು ಸರಿಯಾಗಿ ದೃಢಪಟ್ಟಿಲ್ಲ. ವೇಗದ ವೀರ್ಯ. ದೇಹದ ಹೊರಗಡೆ ವೀರ್ಯವು ತುಂಬಾ ನಿಧಾನವಾಗಿ ಕಂಡುಬರಬಹುದು. ಆದರೆ ಮಹಿಳೆಯ ಜನನಾಂಗದಲ್ಲಿ ಇದು ತುಂಬಾ ವೇಗವಾಗಿರುವುದು. ಕೆಲವು ವಿಜ್ಞಾನಿಗಳ ಪ್ರಕಾರ ವೀರ್ಯವು ನಿಮಿಷಕ್ಕೆ 5 ಮಿ. ದೂರ ಹೋಗಬಹುದು. ಆದರೆ ಹೊರಗಡೆ ಇದ್ದಾಗ ಇದು ಗಂಟೆಗೆ 500 ಮೈಲಿ ಕೂಡ ತಲುಪದು. ಆದರೆ ಒಳಗಡೆ ಇದು ಗಂಟೆಗೆ 15,000 ಮೈಲು ದೂರ ಹೋಗುವುದು. ವೀರ್ಯಸ್ಖಲನವು ಗಂಟೆಗೆ 28 ಮೈಲಿ ವೇಗದಲ್ಲಿ ಆಗುವುದು. ಋತುಚಕ್ರದ ವೇಳೆ ಸೆಕ್ಸ್ ತುಂಬಾ ಮನರಂಜನೀಯ.
ಋತುಚಕ್ರದ ವೇಳೆ ಸೆಕ್ಸ್ ನಡೆಸಬಾರದು ಎನ್ನುವ ಕೆಲವೊಂದು ಕಟ್ಟುಪಾಡುಗಳು ಇವೆ. ಆದರೆ ಇದು ಸಾಮಾನ್ಯ ಮತ್ತು ಇದು ತುಂಬಾ ಮನರಂಜನೀಯ ಎನ್ನಲಾಗುತ್ತದೆ. ಹೆಚ್ಚಿನ ಲ್ಯೂಬ್ರಿಕೆಂಟ್ಸ್ನಿಂದಾಗಿ ಒಳ್ಳೆಯ ಭಾವನೆಯಾಗುವುದು ಎಂದು ಹೆಚ್ಚಿನವರು ಹೇಳಿದ್ದಾರೆ. ಋತುಚಕ್ರದ ವೇಳೆ ಸೆಕ್ಸ್ ನಡೆಸುತ್ತಿದ್ದ ಸುರಕ್ಷಿತ ಸೆಕ್ಸ್ ನಡೆಸಿ. ಯಾಕೆಂದರೆ ಈ ವೇಳೆ ಗರ್ಭಧರಿಸುವಂತಹ ಸಾಧ್ಯತೆಯೂ ಇದೆ. ಅದ್ಭುತ! ಈ ಮಾಹಿತಿಗಳು ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತೆ. ಈಗ ನೀವು ಈ ವಿಷಯಗಳ ಬಗ್ಗೆ ಏನಂತೆ ಅಚ್ಚರಿಯಾಯಿತು? ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಕುತೂಹಲಕಾರಿ, ಮನರಂಜನೆಯ ಹಾಗೂ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ನೀವು ಇಂತಹ ಇನ್ನಷ್ಟು ವಿಷಯಗಳ ಬಗ್ಗೆ ಕೇಳಲು ಇಚ್ಛಿಸುತ್ತೀರಾ? ಮುಂದಿನ ವಿಡಿಯೋ ಯಾವುದಾಗಬೇಕು? ನೀವು ಹೇಳಿ, ನಾವು ತರುತ್ತೇವೆ. ಇಲ್ಲಿಯವರೆಗೆ ಟೈಮ್ ಪಾಸ್ ಆದ ಜೊತೆ ಇದ್ದವರಿಗೆ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. Take care, stay curious.